ಓ ಸರ್ ನಮಸ್ಕಾರ ಸರ್. ಇನ್ಸೆಂಟಿವ್ನ ನಾವು ಕೊಟ್ಟು ಶುದ್ಧ ಹಾಲನ್ನು, ಕ್ಲೀನಾಗಿರೋ ಹಾಲನ್ನು ನಾವು ಕೊಡೋದಕ್ಕೆ ನಾವು ನಮ್ಮ ಸಮಾಜಕ್ಕೆ ನಾವು ಕೊಡಬೇಕನ್ನೋ ಉದ್ದೇಶದಲ್ಲಿ ನಮಗೆ ಬೇಕಾದಷ್ಟು ವ್ಯವಹಾರ ಎಲ್ಲ ಇದ್ದರೂ ಕೂಡ ನಮ್ಮ ಸಮಾಜದವರೆಲ್ಲ ಹ್ಯಾಪಿಯಾಗಿದ್ದಾರೆ. ಏನು ನಾವು ಮಾಡ್ತಾ ಇದ್ದೀವಿ ಆ ಪ್ರೋಸೆಸ್ಸನ್ನು ಇನ್ನೂ ತುಂಬ ಜನ ಬರ್ತಾ ಇದ್ದಾರೆ. ಈಗ ನಾವು ಕೇರಳಕ್ಕೆ ಸಪ್ಲೈ ಮಾಡ್ತೀವಿ. ನಾವು ಇವತ್ತು ಏನು ಮಾಡ್ತಾ ಇದ್ದೀವಿ, ಸಾರ್ವಜನಿಕ ಬಂಧು ಮಿತ್ರರಿಂದ ಅಭಿನಂದನೆಗಳು ಹಾಗೂ ಧನ್ಯವಾದಗಳು. 100 ಎಕರೆಗಳು ಮಾತಾಡ್ತಾ ಇದ್ರಿ. ನಾವು ವಿ ಆರ್ ಆಲ್ ಸ್ಮಾಲ್ ಅಂಡ್ ಮೀಡಿಯಂ ಫಾರ್ಮರ್ಸ್. ನಮ್ಮೆಲ್ಲ ಯಾವುದು 100 ಎಕರೆ ಇದೆ ಅಂತ ನಾವ್ಯಾರು ಹೇಳ್ಕೊಳ್ಲಿಕ್ಕೂ ಸಾಧ್ಯ ಇಲ್ಲ. ನಾವೆಲ್ಲ ನಮ್ಮಲ್ಲಿ 5 ಎಕರೆ 10 ಎಕರೆ ಇದ್ರೆ ಬಹಳ ದೊಡ್ಡ ಶ್ರೀಮಂತರು. ಎಲ್ಲ ವಿ ಆರ್ ಆಲ್ ಸ್ಮಾಲ್ ಫಾರ್ಮಿಂಗ್ ಕಮ್ಯುನಿಟಿ ಇರ್ತಕ್ಕಂಥ ಭಾಗ. ಆದರೂ ತಾವು ಇಷ್ಟೆಲ್ಲ ದೊಡ್ಡ ಜವಾಬ್ದಾರಿ ಏನು ನಮ್ಮ ನಂದಿನಿ ಬ್ರ್ಯಾಂಡ್ ಇದೆ, ಅಮೂಲ್ ಬ್ರ್ಯಾಂಡ್ ಇದೆ, ನಾವು ಎಕ್ಸ್ಟ್ರಾ ಮಾಡ್ತಿದ್ದೀವಿ. ಹೇಳ್ತಾ ಇರ್ತಕ್ಕಂಥ ನಿಮ್ಮ ಏನೆಲ್ಲ ನೀವು ಮಾಡ್ತಾ ಇದ್ರಿ, ಬಹುಶಃ ನಿಮಗೆ ದೇವರು ಸಾಧ್ಯ ಇಲ್ಲ. ದಿಸ್ ಕೆನಾಟ್ ಬಿಕಮ್ ಅ ಇನ್ಸ್ಟಿಟ್ಯೂಷನ್ ನಮಗೆ ಫಾರ್ಚುನೇಟ್ ದಟ್ ನಾನು ಆ ಕಡೆ ಇದ್ದೆ, ನಾನು ಬೇರೆ ರೀತಿಯಲ್ಲಿ. ನಾನು ಶರದ್ ಪವಾರ್ ಅವರು ಬಾರಾಮತಿಯಲ್ಲಿ ಯಾವ ರೀತಿ ಒಂದು ಕೋಆಪರೇಟಿವ್ ಸಿಸ್ಟಮ್ ಅನ್ನ ಮಾಡಿದ್ದಾರೆ. ಇದೊಂದು ಗ್ಲಟ್ ಬಂದಾಗ ಈ ರೀತಿ ಮಾರುಕಟ್ಟೆ ವೈಫಲ್ಯ ಆದಂಥ ಸಂದರ್ಭದಲ್ಲಿ ರೈತರು ಒಂದು ಆಘಾತಕ್ಕೊಳಗಾಗಿ ಬೀದಿಗೆ ತಂದು ಸುರಿದು ಕೋಆಪರೇಟಿವ್ ಒಂದು ಸೊಸೈಟಿ ಥರ ಮಾಡಿ ಎಲ್ಲರೂ ಅದಕ್ಕೆ ಭಾಗವಹಿಸಿ ಮಾಡಿದಾಗ ದೆನ್ ಈ ಥರ ಮಾರ್ಕೆಟಲ್ಲಿ ರೇಟ್ ಬಿದ್ದಂಥ ಸಂದರ್ಭದಲ್ಲಿ ಅದಕ್ಕೆ ಸಪೋರ್ಟ್ ಕೊಡುವಂಥ ಸಿಸ್ಟಮ್ ಆಗಬೇಕು ಅಂತ ನಾನು ನಮ್ಮವ್ರಿಗೆಲ್ಲ ಜೊತೆಗೆ ಇದೊಂದು ನಾವು ಮಾಡ್ಕೊಂಡು ಹೆಂಗೆ ಕೂತ್ಕೊಂಡಿದ್ದೀವಿ. ನಾವು ಸಮಸ್ಯೆ ಹೇಳಿ ಸರ್, ನೀವೇ ಖಂಡಿತ ಸಾಧ್ಯ ಇಲ್ಲ. ಅದರಿಂದ ಭಾಳಷ್ಟು ನಾವು ಆಪ್ಷನ್ಸ್ ಎಕ್ಸ್ಪ್ಲೋರ್ ಮಾಡಿದ್ವಿ. ನಾನು ಮತ್ತು ಕೃಷ್ಣ ಬೈರೇಗೌಡರು ಇವೆಂಟು ಮದನಪಲ್ಲಿಯಲ್ಲಿ ಕ್ಲೀನ್ ಫುಡ್ಸ್ ಅಂತಿದ್ರು, ಮುರಳಿ ಕೃಷ್ಣ ಅಂತ ಮಾಡಿದ್ವಿ. ಅಲ್ಲೆಲ್ಲ ಹೋಗಿ ನೋಡ್ಕೊಂಡು ಬಂದ್ವಿ, ಏನೆಲ್ಲ ಪ್ರಾಡಕ್ಟ್ಸ್ ಮಾಡ್ಬೋದು ಟೊಮೆಟೊಲ್ಲಿ, ಯಾವ ರೀತಿ ಅದನ್ನು ಬಳಕೆ ಮಾಡ್ಬೋದು. ಈ ರೀತಿ ಭಾಳಷ್ಟು ನಾವು ಸಲಹೆಗಳು ಸರ್ಕಾರದಲ್ಲೂ ಭಾಳಷ್ಟು ಜನಕ್ಕೆ ಸಲಹೆಗಳು ಕೊಟ್ವಿ. ಆದರೆ ಗೊತ್ತಿದೆ ನಿಮಗೆ, ವ್ಯವಸ್ಥೆಯಲ್ಲಿ ಇದನ್ನು ಯಾರಾದರೂ ಸಂಬಡಿ ಹ್ಯಾಸ್ ಟು ಟೇಕ್ ಅಪ್ ದ ರೆಸ್ಪಾನ್ಸಿಬಿಲಿಟಿ ಆ್ಯಂಡ್ ಡ್ರೈವ್ ದ ಹೋಲ್ ಥಿಂಗ್. ಸೊ ನಾನು ಹೆಚ್ಚಾಗಿ ಟೊಮೆಟೊ ಬಗ್ಗೆ ಹೇಳ್ತಾ ಇರ್ತಕ್ಕಂಥದ್ದು, ಟೊಮೆಟೊ, ಮಾವು ಇವೆಲ್ಲ ನಮಗೆ ಭಾಳ ನಮ್ಮ ಜಿಲ್ಲೆಗಳಿಗೆ ಹತ್ತಿರವಾಗಿರ್ತಕ್ಕಂಥ ಬೆಳೆಗಳು, ನಾವು ತೋಟಗಾರಿಕೆ ಬೆಳೆಗಳು. ಅದರಿಂದ ನಾನು ಹೆಚ್ಚಾಗಿ ತಮ್ಮ ಸಮಯ ತೆಗೆದುಕೊಳ್ಳೋದಿಲ್ಲ. ಐ ಥಿಂಕ್ ದಿನೇಶ್ ಅವರು ಬಂದಂಥ ಸಂದರ್ಭದಲ್ಲಿ ಕಾಫಿ ಬಗ್ಗೆ ಮಾತಾಡಿದ್ರು, ನಾರಾಯಣಗೌಡರು ನಾವು ಮಾತಾಡ್ತಾ ಇದ್ವಿ. ನಮ್ಮ ತೋಟದಲ್ಲಿ ತೆಂಗಿನ ಗಿಡದ ಮಧ್ಯೆ ನಾವು 35 ವರ್ಷಗಳ ಹಿಂದೆ ಬಹುಶಃ ಆಗ ನಮ್ಮ ತೋಟದಲ್ಲಿ ಕಾವೇರಿ ಅಂತಕ್ಕಂಥ ವೆರೈಟಿ ಕಾಫಿಯನ್ನು ಬೆಳೆಯುವಂಥ ಒಂದು ಪ್ರಯೋಗ ಮಾಡಿ ಅದು ವಿಫಲ ಆಗೋಯ್ತು, ಸಂಪೂರ್ಣವಾಗಿ ವಿಫಲ ಆಗೋಯ್ತು. ಈ ರೀತಿ ಭಾಳಷ್ಟು ಪ್ರಯೋಗ ಕೂತಾಗ
ನಾವು ಯಾವುದೋ ಒಂದು ವಿಶ್ವವಿದ್ಯಾಲಯದ ಒಂದು ಎಕ್ಸ್ಟೆನ್ಷನ್ ಸೆಂಟ್ರಲ್ ಏನೋ ಮಾತನ್ನು ಕೇಳಿದೆ. ನಾನು ಆ ಕೋಲಾರ ಚಿಕ್ಕಬಳ್ಳಾಪುರ ಜಿಲ್ಲೆಯ ನಮ್ಮ ರೈತರ ಬಗ್ಗೆ ಹೇಳಬೇಕಾದ್ರೆ ಸರ್ಕಾರಿಗಳನ್ನ ಈ ರಾಜ್ಯಕ್ಕೆ ಮತ್ತು ದೇಶಕ್ಕೆ ಕೊಡುವಂಥ ಕೆಲಸವನ್ನ ನಮ್ಮ ಭಾಗದ ರೈತರು ನಾವು ಮಾಡ್ತಾ ಇದ್ದೀವಿ. ಅದರಿಂದ ವೈವಿಧ್ಯಮಯವಾದಂಥ ಬೆಳೆಗಳನ್ನ ಬೆಳೀತಾ ಇದ್ದೀವಿ. ನಮ್ಮಲ್ಲಿ ಇವತ್ತು ಡ್ರ್ಯಾಗನ್ ಫ್ರೂಟ್ ಇದೆ, ಡೇಟ್ಸ್ ಇದೆ, ನಿಮ್ಗೆ ಗೊತ್ತಿದೆ, ಬಹುಶಃ ನಾರಾಯಣಗೌಡರಿಗೆ ಗೊತ್ತಿದೆ. ನಮ್ಮಲ್ಲಿ ಗುಡಿಬಂಡೆಯಲ್ಲಿ ಡೇಟ್ ಫಾರ್ಮ್ ಇದೆ. ಏನೆಲ್ಲ ನಾವು ಈಗ ಸ್ಟ್ರಾಬೆರಿ ಬೆಳಿತೀವಿ, ಲೀಚಿ ಬೆಳೆಯುವಂತ ಪ್ರಯತ್ನ ಮಾಡ್ತಾ ಇದೆ. ಇನ್ನು ಬೇರೆ ಬೇರೆ ಏನೆಲ್ಲ ಇವತ್ತು ಸಾಧ್ಯ ಸಮರ್ಪಿಸೋಣ. ತುರ್ತು ಕಾರ್ಯದ ನಿಮಿತ್ತ ಶ್ರೀಯುತರು ತೆರಳಬೇಕಾಗಿದೆ. ಹಾಗಾಗಿ ಇಂದಿನ ವೇದಿಕೆ ಪರವಾಗಿ ಫಸ್ಟ್ ಸರ್ಕಲ್ ಉದ್ಯಮಿ ಒಕ್ಕಲಿಗ ಎಕ್ಸ್ಪೋ 2026 ಪರವಾಗಿ ಮಾನ್ಯ ಸಚಿವರಿಗೆ ಗೌರವದ ಸಮರ್ಪಣೆ ಹಾಗೂ ಧನ್ಯವಾದ. ಸಸ್ಯ ವಿಜ್ಞಾನಿಗಳಾದ ಶ್ರೀಯುತ ಡಾಕ್ಟರ್ ವಸಂತ ಕುಮಾರ್ ತಿರ್ಕಾಪುರ ಅವರು ಸೂಚಿಸಿದ್ದಾರೆ. ಅವರ ಉಪಸ್ಥಿತಿಗೆ ಧನ್ಯದ ಭಾವದೊಂದಿಗೆ ಗೌರವದ ಸಮರ್ಪಣೆ. ನಮ್ಮ ಜನಾಂಗದಲ್ಲಿ ಇತಿಹಾಸ ಇರುವಂತಹ ಉದ್ಯಮಗಳಾಗುವುದಲ್ಲ. ವ್ಯವಸಾಯ ಮಾಡಿಕೊಂಡು ಈಗ ಬೇರೆ ಏನಾದರೂ ಬೆಳಿತೀವಿ, ಭತ್ತ ಇದೆಲ್ಲ ಇರಲಿ. ಇದು ನಮ್ಮ ವೃತ್ತಿ ಜೊತೆಗೆ ಏನಾದರೂ ಒಂದು ಬೇರೆ ದಾರಿ ಹುಡ್ಕೊಬೇಕಾಗ್ತದೆ ಅನ್ನೋ ಒಂದು ತೀರ್ಮಾನ ತಗೊಂಡು ನಾವೆಲ್ಲರೂ ಕೂಡ ಇದೇ ರೀತಿಯಲ್ಲಿ ನಾವು ಮೇಲೆ ಬಂದಿರೋರು. ಇವತ್ತು ನಾವು ಕೂಡ ಒಂದು ಸಿಕ್ಕ ಹುಡುಕಿಕೊಂಡು ನಾವು ಮೇಲೆ ಬರಬೇಕಾಗ್ತದೆ. ತೀರ್ಮಾನಗಳಲ್ಲಿ ನಮ್ಮ ಜನಾಂಗಕ್ಕೆ ಸುಮಾರು ಜನ ನನ್ನ ಸಲಹೆಗಳನ್ನು ಕೊಟ್ಟು ಬದಲಾವಣೆ ಮಾಡುವಂಥ ಪ್ರಯತ್ನ ಕೂಡ ಮಾಡಿದ್ದೀನಿ ನಾನು ಅಂತೇಳಿ ಹೆಮ್ಮೆಯಿಂದ ಹೇಳ್ಬೋದು. ನಾವು ಎಲ್ಲರೂ ಕೂಡ ಅಷ್ಟೇ, ನಾವು ಚೆನ್ನಾಗಿರಬೇಕು, ಅದ್ರ ಜೊತೆಗೆ ನನ್ನೂರು ಕೂಡ ಚೆನ್ನಾಗಿರಬೇಕು ಅನ್ನೋ ಒಂದು ಮನೋಭಾವನೆ ಇದ್ದಾಗ ನಾವು ವಿಶೇಷವಾಗಿ ಇಂಥ ಒಂದು ಕಾರ್ಯಕ್ರಮಗಳ ಆಯೋಜನೆ ಮಾಡಿ ನಮ್ಮ ಕುಲ ಬಾಂಧವರನ್ನು ಕರೆಸಿ ಇದೆ. ಅದು ನಾನು ಕಂಡಿರೋದು 100 ಮನೆ ಇರಲಿ ಒಂದು ಹಳ್ಳಿಯಲ್ಲಿ, ಆ 100 ಮನೆಯಲ್ಲಿ ಒಂದು ಒಕ್ಕಲಿಗ ಮನೆ ಇದ್ದರೆ ಆ 99 ಮನೆ ಬೇರೆ ಬೇರೆ ಜನಾಂಗಗಳಿದ್ರು ಕೂಡ ಅವ್ರನ್ನ ವಿಶ್ವಾಸವನ್ನು ಗಳಿಸೋದ್ರಲ್ಲಿ ಆ ಒಕ್ಕಲಿಗರಿಗಿರೋ ಶಕ್ತಿ ಬೇರೆ ಜನಾಂಗಕ್ಕೆ ಇಲ್ವೇನೋ ಅಂತೇಳಿ ನನ್ನ ಅನುಭವ. ಯಾಕೆ ಹೇಳ್ತೇನೆ ಈ ಮಾತಂದರೆ, ರಾಜಕೀಯವಾಗೂ ಅಷ್ಟೇ, ಮತ್ತು ನಾನು ಕೂಡ ಒಂದು ಸಣ್ಣ ಒಂದು ವ್ಯವಹಾರ ಉದ್ಯೋಗದಿಂದ ಪ್ರತಿಯೊಬ್ಬರ ಅನುಭವವನ್ನು ನಿಮಗೆಲ್ಲರಿಗೂ ಒಂದು ಚಿಲುಮೆ ಕೊಡುವಂಥದ್ದು, ಸ್ಫೂರ್ತಿ ಕೊಡುವಂಥದ್ದು. ಅದರಲ್ಲಿ ನನಗೆ ಈ ಒಂದು ಕಡಿಮೆ ಸಮಿತಿಯಲ್ಲೇ ಮಾತಾಡಿದಂಥ ಸನ್ಮಾನ್ಯ ನಂಜೇಗೌಡರು ಅವರು 84-85ರಲ್ಲಿ ರೈತರ ಸವಾಲುಗಳು ಯಾವ ರೀತಿ ಎದುರಿಸ್ತಾ ಇದ್ದಾರೆ, ಅದರಲ್ಲೂ ಈ ಒಂದು ಟೊಮೆಟೊ ಮತ್ತು ಮಾವಿನ ಉತ್ಪಾದನೆಯಲ್ಲಿ ಹಚ್ಚಿಕೊಂಡಿದ್ದಾರೆ. ಬೇರೆ ಯಾವುದೇ ಬೇಕಾದ ಉದ್ಯಮನ ಮಾಡಬಹುದಾಗಿದೆ. ಸಾಕಷ್ಟು ಮಾಹಿತಿ ಕೊಟ್ಟಂಥ ಎಲ್ಲ ನಮ್ಮ ಸಂಪನ್ಮೂಲ ವ್ಯಕ್ತಿಗಳಿಗೆ ನಾನು ವೈಯಕ್ತಿಕವಾಗಿ ಉದ್ಯಮಿ ಒಕ್ಕಲಿಗರ ಪರವಾಗಿ ಮಾತಾಡ್ತಾ ಇದ್ದೀನಿ. ಎಲ್ರಿಗೂ ಕೂಡ ಮತ್ತೊಮ್ಮೆ ಮಗದೊಮ್ಮೆ ಇನ್ನೊಮ್ಮೆ ವಂದನೆಗಳನ್ನ ಸಲ್ಲಿಸ್ತಾ 2ನೇ ಗೋಷ್ಠಿಗೆ ನಾವು ಈಗ ಆಹ್ವಾನವನ್ನ ನೀಡ್ತಾ ಇದ್ದೇವೆ. ಇದೇ ವೇದಿಕೆ
ಈ ಕಡೆ ಬಂದ್ಬಿಡಿ ತೆಗಿತಾರ ಬಿಡಮ್ಮ. ಆಯ್ತು ನಿಂತ್ಕೊಳ್ಳಿ ತೋರಿಸಿ ಕೈಯಲ್ಲಿ ಹೋಗ್ಲಿ. ಮೇಡಮ್ ಇಲ್ಲಿ ನೋಡಿ ಎರಡು ಕೈಯಲ್ಲಿ ಎರಡು ಕೊಡಿ. ಇಲ್ಲಿ ನೋಡಿ ಮೇಡಮ್ ಬನ್ನಿ ಸರ್, ನೀವು ಹೋಗ್ರಿ, ಫೋಟೋ ತೆಗಿತಾ ಇದ್ದೀರಿ. ಡಾಕ್ಟ್ರ್ ಈ ಕಡೆ ತಿರುಗಿ. ಡಾಕ್ಟ್ರೆ ಅಲ್ಲಿಂದ ಕೇಳ್ತಾ ಇದ್ವಿ ಫೋಟೋ. ಹಿಂದೆ ನೋಡಿ. ಸರ್
ಯೂಸ್ ಮಾಡೋದು ನಮ್ಮ ಬರೀ ಆನ್ಲೈನ್ ಫಸ್ಟ್ ಟೈಮ್ ಸ್ಟಾರ್ಟ್ ಆಗ್ತಿದೆ. ಫಸ್ಟ್ ಅದು ಪ್ಯೂರ್ ಸಿಲ್ವರ್ ಬೆಳಿ ಹಾಕ್ತಾರೆ. ಇದು ನಮ್ಮ ಕಾಪರು ಸಿಲ್ವರ್ ಎರಡು ಮಿಕ್ಸ್ ಆಗಿದೆ. ಇದು ಪ್ಯೂರ್ ಬೆಳಿ. ಏನೇನು ಮಾಡ್ತಾ ಇದ್ದಾರೆ ಎಲ್ಲರೂ ಕೂಡ ಪರಿಚಯ ಮಾಡ್ಕೊಳ್ಳೋಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಲಾಸ್ಟ್ ಟೈಮ್ ಹೇಳಿದೆ, ಹೋದ ವರ್ಷ ಎಲ್ಲ ಸ್ಟಾಲ್ಗೆ ಬರ್ತೀನಿ ಅಂತ ಹೇಳಿದ್ದೆ, ಬರೋಕ್ಕಾಗಿರಲಿಲ್ಲ. ಈ ಒಂದು ಒಳ್ಳೆ ಟೈಮ್ ಅದಕ್ಕೋಸ್ಕರ ಒಂದು ವಿಶ್ ಮಾಡಿ ಒಳ್ಳೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಎಲ್ಲಿ ಶ್ರಮ ಇದೆಯೋ ಅದಕ್ಕೆ ಫಲ ಇದೆ. ಸೊ ಅದಕ್ಕೆಲ್ಲ ನಾನು ತುಂಬ ಶುಭವನ್ನು ಹಾರೈಸ್ತಾ ಇದ್ದೀನಿ. ಜಯರಾಮ್ ಸರ್ಕಲ್ ಭಾಳ ಚೆನ್ನಾಗಿ ಮಾಡ್ತಾ ಇದೆ. ಸೊ ಅದೆಲ್ಲ ವಿಶ್ ಮಾಡಲಿಕ್ಕೆ ನರೇಗಾ ನಾವು ಮಾಡ್ತೀವಿ. ಅವರು ಡಿಬೇಟ್ ನಡೀತೇವೆ ಅಂತ ಹೇಳ್ತಾರೆ. ನಾನು ಯಾವ ಟಿ ವಿಲಾರು ರೆಡಿ ಮಾಡಿ ನಾನು ಯಾವತ್ತು ಬೇಕಾದ್ರೂ ನಾನು ಮಾಡ್ತೀನಿ. ಕುಮಾರಸ್ವಾಮಿ ಕೂಡ ವೆಲ್ಕಮ್ ಇಮ್. ಫಸ್ಟ್ ಅವ್ರು ಬಂದರೆ ನೋಡ್ರಿ, ಯಾರು ಬರಲಿ, ಬಟ್ ನಾನು ಚಿಲ್ಲರೆ ಸಣ್ಣ ಪಣ್ಣವ್ರಿಗೂ ಎಲ್ಲ ಅವ್ರ ಪಾರ್ಟಿ ಪ್ರೆಸಿಡೆಂಟ್ ಬರಲಿ. ಯಾರಲ್ಲಿ ಕುಮಾರಸ್ವಾಮಿ ಅವರು ಎಸ್ ವೆಲ್ಕಮ್ ಇಮ್. ಇದನ್ನು ನಾನು ಬಂತನ ಸ್ವೀಕಾರ ಮಾಡಿದ್ದೀನಿ. ಅವ್ರು ಯಾವತ್ತು ಹೇಳ್ತಾರೋ, ಇಲ್ಲ ಪಬ್ಲಿಕ್ ಡಿಬೇಟ್ ಎಲ್ಲರೂ ರೆಡಿ ಇದ್ದೀವಿ, ಇಲ್ಲ ಅಂದ್ರೆ ಅಸೆಂಬ್ಲಿಲಾರು ರೆಡಿ ಇದ್ದೀವಿ, ಇಲ್ಲ ಅಂದ್ರೆ ಯಾವುದೋ ನಿಮ್ಮ ಟಿ ವಿಲಾರು ರೆಡಿ ಇದ್ದೀವಿ. ಲೀಸ್ ಪ್ಲೇಸ್ ಸಿಎಂ ಅಂತ ಸಿದ್ದರಾಮಯ್ಯ ಅವರು ಹೇಳಿದ್ದಾರೆ ಸರ್. ನಮ್ಮ ಸಿದ್ದರಾಮಯ್ಯನವ್ರ ಮೇಲೆ ಸಿದ್ದರಾಮಯ್ಯ ಉತ್ತರ ಕೊಡ್ತಾರೆ. ಈಸ್ ಕೇಪಬಲ್ ಆಫ್ ಆನ್ಸರಿಂಗ್ ಆ್ಯಂಡ್ ಆನ್ಸರಿಂಗ್. ಸೊ ಆಯಿತು ಬಿಡಿ, ಅವ್ರ ಮಾಲಿಕೆಲ್ಲ ನಾವು ಸೀರಿಯಸ್ ಆಗಿ ನೋಡೋಲ್ಲ. ಅವ್ರಿಗೆಲ್ಲ ನೋಡಿದ್ದೀವಿ. ನಾವು ಬರೀ ಒಂದು ಡೈಲಾಗ್ ನೋಡೋದು, ಸ್ಟೇಟ್ಮೆಂಟ್ ನೋಡೋದು. ಈಗ ಆಯಿತು, ಡಿಬೇಟ್ಗೆ ಟೈಮ್ ಯಾವ ಫೋನ್ ಮಾಡ್ತೀನಿ ನಾನು. 2 ವರ್ಷಗಳ ಹಿಂದೆ ನಾವು ಇದೇ ಫಸ್ಟ್ ಸರ್ಕಲ್ ಎಕ್ಸ್ಪೋ ಮಾಡಿದಾಗ ನಮಗೆ ಕೇವಲ 2 ನಿಮಿಷದಲ್ಲಿ ನಮ್ಮ ಉಪಮುಖ್ಯಮಂತ್ರಿಗಳಿಗೆ ಹೇಳೋದಕ್ಕೆ ನಾನು ಬಯಸ್ತೇನೆ. ದಕ್ಷಿಣ ಕರ್ನಾಟಕದ ಪ್ರತಿಯೊಂದು ಜಿಲ್ಲೆ ಹಾಗಾಗಿ ಆರ್ಥಿಕ ಶಕ್ತಿ ನಮ್ಮ ಇಡೀ ಸಮುದಾಯಕ್ಕೆ ತುಂಬಿದ್ರೆ ದಕ್ಷಿಣ ಕರ್ನಾಟಕದ ಎಲ್ಲ ಅದಕ್ಕೆ ಬೆನ್ನೆಲುಬಾಗಿ ನಿಲ್ಲೋದಕ್ಕೋಸ್ಕರ ಸನ್ಮಾನ್ಯ ಉಪಮುಖ್ಯಮಂತ್ರಿಗಳು ಬಂದಿದ್ದಾರೆ. ಈ ಸಮಾಜ ಕಂಡ ಅದ್ಭುತ ವ್ಯಕ್ತಿತ್ವ ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವರು ನಿರಂತರವಾಗಿ ಬೆಳಕಿರಲಿ ಅಂತ ಹೇಳಿ ಇಡೀ ಏಷ್ಯಾದ ಸೋಲಾರ್ ವಿದ್ಯುತ್ತನ್ನು ಏನಾದರೂ ಕೊಟ್ಟಿದ್ದಾರೆ ಡಿ ಕೆ ಶಿವಕುಮಾರ್ ಅವರ ಅದ್ಭುತವಾದ ಕಾರ್ಯಕ್ರಮ ಅಂತ ಹೇಳಿ ಕೇಂದ್ರ ಸರ್ಕಾರ ಇದೇ ಮೋದಿಯವರು ಅವರನ್ನ ಅಭಿನಂದಿಸ್ತಾರೆ. ಒಂದು ಅದ್ಭುತವಾದ ಬಹಳ ದೊಡ್ಡ ವಿದ್ಯುತ್ತಿನ ಕೊಡುಗೆಯನ್ನ ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವರು ಕೊಟ್ಟಿದ್ದಾರೆ ಅಂತ ಬೆಂಗಳೂರಲ್ಲಿ ಕಾಣದೆ. ಹಾಗೆ ಈಗ ಗ್ರೇಟರ್ ಬೆಂಗಳೂರು ಮಾಡೋದ್ರ ಮೂಲಕ ಇನ್ನೊಮ್ಮೆ ಕೆಂಪೇಗೌಡರು ಕಳೆದಂತ ಬೆಂಗಳೂರನ್ನ ಮತ್ತೊಮ್ಮೆ ಡಿ ಕೆ ಶಿವಕುಮಾರ್ ಅವರು ಕೆಂಪೇಗೌಡರು ಮಗ ಕೂತಲ್ಲಿ ಅದನ್ನ 11% ಇಳಿಸಿ 4% ಅನ್ನ ರೈತರಿಗೆ ಬಳುವಳಿಗೆ ಕೊಟ್ಟಂತ ವಿಶೇಷವಾದ ರೈತರ ಸಾಲ ಸಿಗ್ತಾ ಇಲ್ಲ. ಹಾಗೆ ಅರ್ಥ ಮಾಡ್ಕೊಳ್ಬೇಕಂತ ಎಲ್ಲ ತರದ ವಿದ್ಯಾರ್ಥಿಗಳು ಪ್ರತಿಯೊಬ್ಬರು ಕೂಡ ಭಾಗವಹಿಸಿ ಯಶಸ್ಸು ಸಂಕ್ರಾಂತಿಯ ಶುಭಾಶಯಗಳನ್ನು ಹೇಳ್ತಾ ಮತ್ತೊಮ್ಮೆ ಕರಾವಳಿ ಪ್ರದೇಶ ಮತ್ತು ಮಲೆನಾಡು ಇವೆರಡಲ್ಲೂ ಕೂಡ ಬರೀ ಜಗಳ ಆಡಿಕೊಂಡು ಸಾಯಂಕಾಲ ಆಯಿತು ಅಂತಂದ್ರೆ ಅಂಗಡಿ ಮುಚ್ಚಿಕೊಂಡು ವ್ಯಾಪಾರನೆಲ್ಲ ವಹಿವಾಟು ಇಲ್ಲ. ಈ 360 ಕಿಲೋಮೀಟರ್ ಸಮುದ್ರ ತೀರದಲ್ಲಿರುವಂಥ ಪರಿಸರ ಮತ್ತು ಬಿಜಾಪುರ ಜಾಗ ಅತಿ ಹೆಚ್ಚು ಬೆಳೀತಾರೆ. ಅದೊಂದು ಮಾತು ಹೇಳಿ ಬಂದಿದ್ದೀರಿ, ಶಂಭುಕಿನ್ನ ಮಾವಿನ ಹುಳಿ, ಹುಣಸೆ ಹುಳಿ, ದ್ರಾಕ್ಷಿ ಹುಳಿ ಎಲ್ಲ ಅವ್ರದ್ದು ಮಾತ್ರ 13,000, ನಿಮ್ದು ಮಾತ್ರ 25,000. ಯಾಕೆ ಅಂದ್ರೆ ಅದೊಂದು ಬ್ರ್ಯಾಂಡಿಂಗ್, KSIC ಒಂದು ಬ್ರ್ಯಾಂಡಿಂಗ್. ಈಗ ತುಪ್ಪ ಪಾಪ ಯಾರು ನನಗೆ ತುಪ್ಪ ನಾವೇ ಹಳ್ಳಿಯಿಂದ ತಂದು ಮಾಡ್ತಾ ಇದೀವಿ ಅಂತಂದ್ರೆ ನನಗೆ ತುಪ್ಪನೂ ತಿರ್ಸಿದ್ರು, ಬೇರೆ ಎಲ್ಲ ಏನೋ ಕೊಟ್ಟರು ನನಗೆ. ಆಮೇಲೆ ಇದನ್ನ ಕೊಟ್ಟರು, ಜ್ಯೂಸ್ ಎಲ್ಲ ಕೊಟ್ಟರು, ಚೆನ್ನಾಗೇ ಇತ್ತು.
ಬರೀ ನೀವು ಒಬ್ಬ ಉದ್ಯೋಗಿಗಳಲ್ಲ, ನೀವು 10 ಜನಕ್ಕೆ ಉದ್ಯೋಗವನ್ನ ಕೊಡುವಂತ ಒಂದು ಪ್ರವೃತ್ತಿಯನ್ನ ಒಂದು ನಮ್ಮ ಸಣ್ಣ ಶ್ಲೋಕ ಏನಂದ್ರೆ, ಪರೋಪಕಾರಾಯ ಫಲಂತಿ ವೃಕ್ಷಾಯ, ಪರೋಪಕಾರಾಯ ವಹಂತಿ ನದ್ಯಾಯ, ಪರೋಪಕಾರಾಯ ಗೃಹಂತಿ ಗಾಮ, ಪರೋಪಕಾರಾಯ ಇದಂ ಶರೀರಂ ಅಂತ ಒಂದು ಶ್ಲೋಕ. ಅಷ್ಟೇ ನಮ್ಮ ಊರಲ್ಲಿ ಪಂಚಾಯತಿ ಚೇರ್ಮನ್ ನಾವು ಕೆಲಸ ಮಾಡ್ತಾ ಇದ್ರಿ, ನಿಮ್ಗೆ ಯಶಸ್ಸಾಗಲಿ. ಸೊ ಏನೇನು ಸಮಸ್ಯೆ ಇದ್ರು ಕೂಡ ನನ್ನ ಕೈಯಲ್ಲಿ ಖಂಡಿತ ವಾಟ್ ಎವರ್ ಮೇ ಬಿ, ನಿಮ್ದು ಒಬ್ಬ ಬ್ರದರ್ ಇದ್ದಾನೆ, ಒಬ್ಬ ತಮ್ಮ ಇದ್ದಾನೆ, ಒಬ್ಬ ಸ್ನೇಹಿತ ಇದ್ದಾನೆ, ಅನ್ನೋ ಭಾವನೆ ಇರಲಿ. ಕೊನೆಗೆ ನಿಮ್ಮ ಪ್ರೀತಿ ವಿಶ್ವಾಸ ಯಾವಾಗಲೂ ಇರಲಿ. ಏಕೆಂದ್ರೆ ಹುಟ್ಟವೆಲ್ಲ ಬಸವ ಆಗಲ್ಲ, ಅದವ ಬಸವ. ಊರಲ್ಲಿ ಎಷ್ಟೋ ಬಸವಗಳೆಲ್ಲ ಹುಟ್ಟುತ್ತವೆ, ಓರಿಗಳು ಹುಟ್ಟುತ್ತವೆ, ಬಸವ ಆದವ. ಹಂಗೆ ಎಲ್ಲರೂ ಲೀಡರ್ಗಳಾಗಲ್ಲ, ಎಲ್ಲರೂ ಶ್ರಮ ಪಡೋಕ್ಕಾಗಲ್ಲ. ಎಲ್ಲರೂ ನಮ್ಮ ಹೆಣ್ಮಕ್ಳು ಪಕ್ಕದಲ್ಲಿದೆ, ನಮ್ಮ ರಾಮಚಂದ್ರ ಎಲ್ಲರಿಗೂ ವಾಸಿದ್ದೆ, ಎಲ್ಲರಿಗೂ ಕಟ್ಟಾಗಿ ಬದುಕ್ತಾ ಇಲ್ಲ. ಸಮಾಜನ ಬದುಕಿಸ್ತಾ ಇದ್ರಿ, ನಿಮ್ಮ ಕುಟುಂಬ ಬದುಕ್ತಾ ಇದ್ರಿ. ನಮ್ಮ ಕುಟುಂಬದಲ್ಲಿ, ನಮ್ಮ ಸಮಾಜದಲ್ಲಿ ಒಂದು ಒಳ್ಳೆ ಹೆಸರನ್ನ ಪಡ್ಕೊಂಡಿದ್ದೀರಿ. ನಿಮ್ಮೆಲ್ಲರೂ ಕೂಡ ವಿಶ್ ಯು ಆಲ್ ದಿ ಬೆಸ್ಟ್. 26 ಇರ್ಬೋದು, 36 ಇರ್ಬೋದು, ಎಲ್ಲರೂ ಕೂಡ ಇನ್ನ 100 ಜನಕ್ಕೆ ಉದ್ಯೋಗವನ್ನು ಕೊಟ್ಟು ನಿಮ್ಮ ಹೆಸರು ಕೂಡ ಇದೆ. ಬಟ್ ಟ್ರಸ್ಟ್ ಇದೆಯಲ್ಲ, ಆ ನಂಬಿಕೆ ಇದೆಯಲ್ಲ, ಆ ನಂಬಿಕೆನ ಸಮಾಜದಲ್ಲಿ ನೀವು ಬರ್ಕೊಳ್ಳೋಕೆ ಹೋಗ್ಬೇಡಿ. ಇಷ್ಟು ಮಾತ್ರ ನಿಮ್ಮೊಬ್ಬ ಸ್ನೇಹಿತನಾಗಿ, ತಮ್ಮನಾಗಿ, ಅಣ್ಣನಾಗಿ 2 ಕಿವಿ ಮಾತನ್ನ ಹೇಳ್ತೀನಿ. ಕೆಲವರಿಗೆ ತಮಾಷೆ ಕಾಣ್ಬೋದು, ಕೆಲವರು ಮಾತುಗಳಲ್ಲಿ ವ್ಯಕ್ತವಾಗಿದ್ದು ಒಂದೇ, ಸಾವಿರಾರು ಪುಟಗಳ ಗ್ರಂಥ ಒಂದು ಅಕ್ಷರದಿಂದ ಆರಂಭವಾಗುತ್ತದೆ. ಸಾವಿರಾರು ಮೈಲಿಯ ಯಾತ್ರೆ ಒಂದು ಪುಟ್ಟ ಹೆಜ್ಜೆಯಿಂದ ಆರಂಭವಾಗುತ್ತದೆ. ಅಂತೆಯೇ ಎಲ್ಲ ದೊಡ್ಡ ಕೆಲಸಗಳು ಕೂಡ ಸಣ್ಣ ಕೆಲಸಗಳ ಮೊತ್ತ ಎಂಬಂತೆ ಯಾವುದನ್ನು ಕೂಡ ಸಣ್ಣದು ಎಂದು ನೋಡದೆ ಶ್ರಮ ಪಟ್ಟು ಹಾಗೂ ಇಷ್ಟವಿಟ್ಟು ಮಾಡಿದರೆ ಮತ್ತೊಂದು ದಿನ ಅದರ ಪ್ರತಿಫಲ ಮತ್ತು ಸಾರ್ಥಕತೆ ಖಂಡಿತ ನಮ್ಮ ಪ್ರಾರ್ಥನೆಯೊಂದಿಗೆ ನಮ್ಮನ್ನ ಕಾಪಾಡುತ್ತೆ ಎಂಬ ಹಿನ್ನೆಲೆಯಲ್ಲಿ ಈ ವೇದಿಕೆಯನ್ನು ಉದ್ದೇಶಿಸಿ ಮಾತನಾಡಲು ಇದು ಫಸ್ಟ್ ಸರ್ಕಲ್ ಉದ್ಯಮಿ ಒಕ್ಕಲಿಗ ಫಸ್ಟ್ ಸರ್ಕಲ್ ಮೂಲಕ ನೀಲಕಂಠ ಆರ್ ಗೌಡ ದಯಮಾಡಿ ವೇದಿಕೆ ಮೇಲೆ ಬರಬೇಕು ಅಂತ ಕೇಳ್ಕೊಡ್ತೀನಿ. ಸರ್ ದಯಮಾಡಿ ವೇದಿಕೆಗೆ ಬರಬೇಕು. ಭೈರಪ್ಪನು ದೊಡ್ಡಪ್ಪ. ನಿಮ್ಮ ಮಗರಿಗೆ ಟ್ರೈನಿಂಗ್ ಕಾಲೇಜ್ ಅದು ಸ್ವಲ್ಪ ಅಷ್ಟು ಅಡ್ವರ್ಟೈಸ್ಮೆಂಟ್ ಬೇಕು. ಸರಿ ಕ್ಯಾಮ್ರಾ ನೋಡಿ. ನನ್ನ ಹೆಸರು ಬಿ ಚಂದ್ರ ಅಂತೇಳಿ, ನಾನು ಯೂನಿಸಿಟಿ ಅನ್ನೋದು ಕಂಪ್ನಿನ ರೆಪ್ರೆಸೆಂಟ್ ಮಾಡ್ತಾಯಿದ್ದೀನಿ. ನಮ್ಮ 3 ದಿವಸದ FC ಎಕ್ಸ್ಪೋ ಕಾರ್ಯಕ್ರಮದಲ್ಲಿ ನಾನು ಸ್ಟಾಲ್ ಹಾಕಿದ್ದೆ, ಸ್ಟಾಲ್ ನಂಬರ್ 63A. ಇದು ಏನಪ್ಪ ಅಂದರೆ, ಇದು ವಿಶೇಷತೆ ಅಂದರೆ ಪ್ರಪಂಚದಲ್ಲಿ ನಮ್ಮದು ಯೂನಿಸಿಟಿ ಅಂತದ್ದು 1903 ಸ್ಟಾರ್ಟ್ ಆಗಿದ್ದು. ಇದು ಎಲ್ಲ ಸಪ್ಲಿಮೆಂಟ್ಸ್ ಏನು ಮಾಡ್ತಾಯಿದೆ, ಇದು ಫುಡ್ ಸಪ್ಲಿಮೆಂಟ್ಸು, ಫುಡ್ ಸೇಫ್ಟಿ ಸ್ಟ್ಯಾಂಡರ್ಡ್ ಆಫ್ ಅಥಾರಿಟಿ ಇಂಡಿಯಾ ಅಂಡರ್ ಬರುತ್ತೆ. ಇದು ನಮ್ಮ ಮೆಟಾಬಾಲಿಕ್ ಡಿಸಾರ್ಡರ್ಸನ್ನು ಫಿಕ್ಸ್ ಮಾಡುತ್ತೆ. ಅಂದರೆ ನಿಮ್ಗೆ ಏನೇನು ಮೆಟಾಬಾಲಿಕ್ ಡಿಸಾರ್ಡರ್ಸ್ ಅಂದರೆ ಏನು, ತುಂಬ ಜನ 10 ಜನ ತೊಗೊಂಡ್ರೆ 8 ಜನ ದೇ ಆರ್ ಸಫರಿಂಗ್ ಫ್ರಮ್ ಇನ್ಸುಲಿನ್ ರೆಸಿಸ್ಟೆನ್ಸು. ಆಮೇಲೆ ತುಂಬ ಜನ ಗಟ್ ಕ್ಲೆನ್ಸ್ ಆಗಬೇಕು. ಈ ಎರಡನ್ನೂ ಫಿಕ್ಸ್ ಮಾಡುತ್ತೆ. ಒಂದು ಸಾರಿ ಇನ್ಸುಲಿನ್ ರೆಸಿಸ್ಟೆನ್ಸ್ ಫಿಕ್ಸ್ ಆದರೆ ಎಲ್ಲ ಡಿಸಾರ್ಡರ್ಸ್ ಏನಂತ ಕರಿತೀವಿ, ವಾಟ್ ಡು ಮೀನ್ ಬೈ ಡಿಸಾರ್ಡರ್ಸ್ ಅಂದರೆ ಡಯಾಬಿಟಿಕ್ ಇರ್ಬೋದು, ಕೊಲೆಸ್ಟ್ರಾಲ್ ಇರ್ಬೋದು, ವೆಯ್ಟ್ ಲಾಸ್ ಇರ್ಬೋದು, ಫ್ಯಾಟ್ ಲಾಸ್ ಇರ್ಬೋದು, PCOS ಇರ್ಬೋದು, ಗಟ್ ಕ್ಲೆನ್ಸಿಂಗ್ ಇರ್ಬೋದು, ಸ್ಟ್ರೆಸ್ ಇರ್ಬೋದು, ಎನರ್ಜಿ ಇರ್ಬೋದು, ಎವ್ರಿಥಿಂಗ್ ವಿಲ್ ಬಿ ಫಾಲ್ ಇನ್ ಒನ್ ಪ್ಲೇಸ್. ಇದು 90 ಡೇಸ್ ಪ್ರೋಗ್ರಾಮ್ ಯೂನಿಮಾಟೆ, ಇದು ಫೀಲ್ ಗಟ್ ಕಿಟ್ ಅಂತೇಳಿ. ಇದು ಗೇಮ್ ಚೇಂಜರ್ ಪ್ರಾಡಕ್ಟ್ ಫಾರ್ ದಿ ಯೂನಿವರ್ಸ್. ಈಗ ಸುಮಾರು 62 ದೇಶಗಳಲ್ಲಿ ನಾವು ಮಾಡ್ತಾಯಿದ್ದೀವಿ ವಿತ್ ಮನಿ ಬ್ಯಾಕ್ ಗ್ಯಾರಂಟಿ. 90 ಡೇಸ್ ಕೊಟ್ಟಿದ್ದೀವಿ ಕಂಪ್ನಿ. ಬಟ್ ಯಾರು ಸದ್ಯಕ್ಕೆ ಇಲ್ಲಿ ನನ್ನ ಹತ್ರ ಇದುವರೆಗೂ ಯಾರು ಮನಿ ಬ್ಯಾಕ್ ಗ್ಯಾರಂಟಿ ತಗೊಂಡಿಲ್ಲ.
ನಮ್ಮ ಪ್ರಾಡಕ್ಟು PDR ರಿಜಿಸ್ಟರ್ ಆಗಿದೆ. ಡಾಕ್ಟರ್ಸ್ ಆಲ್ಸೋ ಪ್ರಿಸ್ಕ್ರೈಬಿಂಗ್ ಆ್ಯಂಡ್ ಸಪೋರ್ಟಿಂಗ್ ಅಸ್. ಆಮೇಲೆ ಲಕ್ಷಾಂತರ ಜನ ಸ್ಯಾಟಿಸ್ಫೈಡ್ ಕಸ್ಟಮರ್ ಇದ್ದಾರೆ ನಮಗೆ. ತುಂಬ ಜನಕ್ಕೆ ಡಯಾಬಿಟಿಕ್ ಮೆಡಿಕೇಷನಿಂದ ಹೊರಬಂದಿದ್ದಾರೆ, ಕೊಲೆಸ್ಟ್ರಾಲ್ ಮ್ಯಾನೇಜ್ ಮಾಡ್ಕೊಂಡಿದ್ದಾರೆ, ವೆಯ್ಟ್ ಲಾಸ್ ಮಾಡ್ಕೊಂಡಿದ್ದಾರೆ, PCOS ಕ್ಲಿಯರ್ ಆಗಿದೆ. ಅದರಿಂದ ನಾನು ಸಜೆಸ್ಟ್ ಮಾಡೋದಿಷ್ಟೇ, ನಮ್ಮ ದೇಶ ಆರೋಗ್ಯವಾಗಿದ್ದರೆ ನಾವು ಏನು ಬೇಕಾದ್ರೂ ಸಾಧನೆ ಮಾಡ್ಬೋದು. ಲೆಟ್ ಅಸ್ ಸ್ಪ್ರೆಡ್ ದಿಸ್ ವಂಡರ್ಫುಲ್ ಮೆಸೇಜ್ ಟು ಅಕ್ರಾಸ್ ದ ಕಂಟ್ರಿ. ಇದು ನಮ್ಮಲ್ಲಿ ಬೆಂಗಳೂರು ಹೆಡ್ ಆಫೀಸು ಹಲ್ಸೂರು ಹತ್ರ ಇದೆ, ಹಲ್ಸೂರು ರೋಡಲ್ಲಿ. ಅದರಿಂದ ಎಲ್ಲರೂ ಕೂಡ ನನ್ನ ಹೆಸರು ಚಂದ್ರ ಅಂತೇಳಿ ನನ್ನ ದಯವಿಟ್ಟು ಕನೆಕ್ಟ್ ಮಾಡಿ. ಈ ಮೀಡಿಯಾ ಮುಖಾಂತರ ಹೆಚ್ಚು ಪಬ್ಲಿಸಿಟಿ ಕೊಡಿ. ನನ್ನ ಫೋನ್ ನಂಬರ್ 9880921166 ಸಂಪರ್ಕಿಸಿ. ಧನ್ಯವಾದ. ನೋಡಿ ನಿಂಗೆ ತರಕಾರಿನ ಅಂದೆ. ಮೊದಲನೇ ಅಧ್ಯಕ್ಷ ನಮ್ಮ